Yes, hello friends, welcome to Science Pathashala. This is Girish Babu. So today we will discuss that acids bases part 2 ಆಗಿರುತ್ತೆ. ಆಮ್ಲಗಳು ಮತ್ತೆ ಆಮ್ಲಗಳು ಪಾರ್ಟ್ 2 ಭಾಗ 2 ಆಗಿರುತ್ತೆ. ಸೊ ಇನ್ನು ಯಾರು ಪಾರ್ಟ್ 1 ನೋಡಿಲ್ಲ ಅಂದ್ರೆ ಗೋ ಬ್ಯಾಕ್, ಚೆಕ್ ದ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ, ಯು ವಿಲ್ ಗೆಟ್ ದ ಪಾರ್ಟ್ 1 ಕ್ಲಿಯರ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ನೋಡಿ ಇಲ್ಲಿ ಒಂದು ಪಾರ್ಟ್ 1 ಅಲ್ಲಿ ನಾವೇನೇನು ನೋಡಿದ್ವಿ, ಸ್ಟ್ರಾಂಗ್ ಆಸಿಡ್ಸ್ ಅಂದ್ರೆ ಏನು ನೋಡಿದ್ವಿ, ವೀಕ್ ಆಸಿಡ್ಸ್ ಅಂದ್ರೆ ಏನು ನೋಡಿದ್ವಿ, ನೆಕ್ಸ್ಟ್ ಆರ್ಗ್ಯಾನಿಕ್ ಆಸಿಡ್ಸ್, ಇನ್ಆರ್ಗ್ಯಾನಿಕ್ ನೋಡಿದ್ವಿ, ಯಾವ ಒಂದು ಪದಾರ್ಥದಲ್ಲಿ ಯಾವ ಆಸಿಡ್ ಇರುತ್ತೆ ಅಂತೆಲ್ಲ ನೋಡಿದ್ವಿ. ಕ್ಲಿಯರ್. ಸೊ ವಿಲ್ ಡಿಸ್ಕಸ್ ನಾವು ಒಂದು ಕೆಲವು ಇಂಪಾರ್ಟೆಂಟ್ ಆಸಿಡ್ಸ್ ಇದೆ, ಅವುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಅದರಲ್ಲಿ ಯಾವುದು ಅಂದ್ರೆ HCl ಅಂತ ಕರಿತೀವಿ, ಹೈಡ್ರೋಕ್ಲೋರಿಕ್ ಆಸಿಡ್. ಸೊ HCl ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕರಿತೀವಿ, ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕರಿತೀವಿ. HCl ಇಸ್ ದ ಫಾರ್ಮುಲಾ ಆಗಿರುತ್ತೆ. ಸೊ ಹೈಡ್ರೋಜನ್ ಕ್ಲೋರೈಡ್ ಅನಿಲವನ್ನು ನೀರಿನೊಂದಿಗೆ ಬೆರೆಸಿದಾಗ ನಮ್ಗೆ ಏನ್ ಸಿಗುತ್ತೆ, ಹೈಡ್ರೋಕ್ಲೋರಿಕ್ ಆಮ್ಲ ಸಿಗುತ್ತೆ. ಕ್ಲಿಯರ್. ಸೊ ಈ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಒಂದು ಯೂಸಸ್ ಏನು, ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರೆ ನೋಡ್ತಾ ಹೋಗೋಣ. ಸೊ ಸಾವಯವ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸ್ತಾರೆ. ಕ್ಲಿಯರ್. ಸೊ ಅಜೈವಿಕ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಕೂಡ ಬಳಸ್ತಾರೆ. ಲೋಹದ ಕಲೆಗಳನ್ನು ತೆಗೆಯುವುದು, ಏನೇ ಫಾರ್ ಎಕ್ಸಾಂಪಲ್ ಏನಾದರೂ ಇದು ಮೆಟಲ್ ಅಂತ ಇಟ್ಕೊಳ್ಳಿ, ಮೆಟಲ್ ಮೇಲೆ ಏನಾದರೂ ಒಂದು ಗಲೀಜ್ ಆಗಿರುತ್ತೆ, ಅದರ ರಸ್ಟ್ ಆಗಿರುತ್ತೆ, ತುಕ್ಕಿಡ್ದಿರತ್ತಲ್ವಾ, ಸೊ ಅದನ್ನ ತೊಳಿಲಿಕ್ಕೆ ಏನ್ ಮಾಡ್ತಾರೆ, ಈ ಒಂದು HCl ನ ಬಳಸ್ತಾರೆ. ಕ್ಲಿಯರ್. ನೋಡಿ ಇಲ್ಲಿ ಟೇಬಲ್ ಉಪ್ಪಿನ ಶುದ್ಧೀಕರಣ ಮತ್ತು pH ನಿಯಂತ್ರಣದಲ್ಲಿ ಬಳಸ್ತಾರೆ. ಯಾವುದನ್ನ, ಈ ಒಂದು HCl ನ. ನೆಕ್ಸ್ಟ್ ಲವಣಗಳನ್ನು ಶುದ್ಧೀಕರಿಸಲು ಬಳಸ್ತಾರೆ. ಅಂಟುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಗಮ್ಗಳ ಒಂದು ತಯಾರಿಕೆಯಲ್ಲಿ ಬಳಸ್ತಾರೆ. ಲೋಹಗಳಲ್ಲಿನ ಬೆಸುಗೆ ಅಥವಾ ಗ್ಯಾಲ್ವನೈಸೇಷನ್ ನ ಮುಂಚೆ ಅವುಗಳನ್ನು ಶುದ್ಧೀಕರಣ ಮಾಡಲು ಬಳಸ್ತಾರೆ. ನಾವ್ ಈಗ ತಾನೇ ನೋಡಿದ್ವಿ. ಸೊ ಗ್ಯಾಲ್ವನೈಸೇಷನ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಐರನ್ ಇದು ಅಂತ ಇಟ್ಕೊಳ್ಳಿ, ಇದು ಐರನ್ ಅಂತ ಇಟ್ಕೊಳ್ಳಿ, ಇದೇನಾಗತ್ತೆ, ಒಂದು ಅಟ್ಮಾಸ್ಫಿಯರ್ ಇಲ್ಲ ಒಂದು ಮಾಯಿಶ್ಚರ್ ಅಥವಾ ಒಂದು ಏರ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಏನಾಗ್ತದೆ, ಒಂದು ಲೇಯರ್ ಹೊರಟೋಗ್ತಾ ಇರುತ್ತೆ, ತುಕ್ಕಿಡಿಯುತ್ತೆ. ಸೊ ಆ ಒಂದು ತುಕ್ಕನ್ನ ತಡೀಲಿಕ್ಕೆ ನಾವೇನ್ ಮಾಡ್ತೀವಿ, ಆ ಒಂದು ಐರನ್ಗೆ ಕೋಟಿಂಗ್ ಮಾಡ್ತೀವಿ. ಏನ್ರಿಂದ ಕೋಟಿಂಗ್ ಮಾಡ್ತೀವಿ ಅಂದ್ರೆ ಜಿಂಕ್ ಇಂದ ಕೋಟಿಂಗ್ ಮಾಡ್ತೀವಿ, ಸತುವಿನ ಒಂದು ಕೋಟಿಂಗ್ ಮಾಡ್ತೀವಿ. ಕ್ಲಿಯರ್. ಸೊ ಆ ಒಂದು ಕೋಟಿಂಗ್ ಮಾಡಕ್ಕಿಂತ ಮುಂಚೆ ಯಾವ್ದನ್ನ ಬಳಸ್ತಾರೆ ಅಂದ್ರೆ ಇದನ್ನ ಕ್ಲೀನ್ ಮಾಡ್ಲಿಕ್ಕೆ HCl ಇಂದ ಕ್ಲೀನ್ ಮಾಡ್ತಾರೆ, ಅದು ಆಸಿಡ್ ಆಗಿರುತ್ತೆ. ಕ್ಲಿಯರ್. ಎಸ್. ನೋಡಿ ಇಲ್ಲಿ ಪ್ರೊಡಕ್ಷನ್ ಆಫ್ ಆರ್ಗಾನಿಕ್ ಕಾಂಪೌಂಡ್ಸ್, ಪ್ರೊಡಕ್ಷನ್ ಆಫ್ ಇನ್ಆರ್ಗಾನಿಕ್ ಕಾಂಪೌಂಡ್ಸ್, ರಿಮೂವಿಂಗ್ ಮೆಟಲ್ ಸ್ಟ್ರೈನ್ ಅಂದ್ರೆ ಮೆಟಲ್ ಮೇಲೆ ಏನಾದರೂ ಗಲೀಜನ್ನ ರಿಮೂವ್ ಮಾಡಲಿಕ್ಕೆ. ಆಯಿಲ್ ಪ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಪ್ಯೂರಿಫಿಕೇಶನ್ ಆಫ್ ಟೇಬಲ್ ಸಾಲ್ಟ್. ನೆಕ್ಸ್ಟ್ ಪ್ಯೂರಿಫಿಕೇಶನ್ ಆಫ್ ಮಿನರಲ್ಸ್ ಅಂಡ್ ಕ್ಲೀನಿಂಗ್ ಪೂಲ್ಸ್. ಏನಾದರೂ ಕ್ಲೋರಿನ್ ಇದೆಯಲ್ಲ, ಇಲ್ಲಿ ಕ್ಲೋರಿನ್ ಬಗ್ಗೆ ನಾವು ಹ್ಯಾಲೋಜನ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಇನ್ ಡೀಟೇಲ್ ಆಗಿ. ಸೊ ಒಂದು ಕ್ಲೀನಿಂಗ್ ಏಜೆಂಟ್ ಆಗಿ ಕೂಡ ಇದನ್ನ ಬಳಸ್ತಾರೆ. ಸೊ ಯೂಸ್ಡ್ ಇನ್ ಪ್ರಿಪರೇಷನ್ ಆಫ್ ಗಮ್ಗಳ ಒಂದು ತಯಾರಿಕೆಯಲ್ಲಿ ಬಳಸ್ತಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಹೆಲ್ಪ್ಸ್ ಟು ಡೈಜೆಸ್ಟ್ ದ ಫುಡ್. ಸೊ ನಮ್ಮ ಹೊಟ್ಟೆಯಲ್ಲಿ ಇರುವ ಒಂದು ಆಸಿಡ್ ಯಾವುದು ಅಂದ್ರೆ ಅದು HCl ಆಗಿರುತ್ತೆ. ಕ್ಲಿಯರ್. ಸೊ ಆ ಒಂದು ನಮ್ಮ ಹೊಟ್ಟೆಯಲ್ಲಿರೋ ಒಂದು ಫುಡ್ ನ ಡೈಜೆಸ್ಟ್ ಮಾಡಲಿಕ್ಕೆ ನಮ್ಗೆ ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಈ ಒಂದು HCl ಅನ್ನೋದು ತುಂಬಾ ಸಹಾಯಕಾರಿ ಆಗಿರುತ್ತೆ. ಕ್ಲಿಯರ್. ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಆಸಿಡ್ ಯಾವುದು ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಅಂತ ಕರಿತೀವಿ. ಏನು, ಸಲ್ಫ್ಯೂರಿಕ್ ಆಸಿಡ್ H2SO4 ಇದ್ರ ಒಂದು ಫಾರ್ಮುಲಾ ಆಗಿರುತ್ತೆ, ಅಣುಸೂತ್ರ. ನೋಡಿ ಈ ಒಂದು ಪೆಟ್ರೋಲ್ ಶುದ್ಧೀಕರಣದಲ್ಲಿ ಬಳಸುವ ಒಂದು ಆಸಿಡ್ ಯಾವ್ದಪ್ಪ ಅಂದ್ರೆ ಅದು H2SO4 ಆಗಿರುತ್ತೆ. ಪೆಟ್ರೋಲ್ ಶುದ್ಧೀಕರಣದಲ್ಲಿ ಬಳಸುವ ಒಂದು ಆಸಿಡ್ ಯಾವುದು ಅಂತ ಕ್ವಶನ್ ಕೇಳ್ತಾರೆ, ದಟ್ ಈಸ್ H2SO4 ಆಗಿರುತ್ತೆ. ಸೊ ಪೆಟ್ರೋಲ್ ಶುದ್ಧೀಕರಣದಲ್ಲಿ ಬಳಸುವ ಬೇಸ್ ಅಥವಾ ಪ್ರತ್ಯಾಮ್ಲ ಬೇರೆ ಇರುತ್ತೆ, ಅದು ತಿಳ್ಕೊಳ್ಳೋಣ. ಬಟ್ ಆಸಿಡ್ ಯಾವುದು ಅಂತ ಕ್ವಶನ್ ಕೇಳಿದಾಗ ದಟ್ ಈಸ್ H2SO4 ಆಗಿರುತ್ತೆ. ನೋಡಿ ಕಾಗದ, ಚರ್ಮ, ಬಟ್ಟೆ ಮತ್ತು ಆಟೋಮೊಬೈಲ್ಗಳ ಕಾರ್ಖಾನೆಗಳಲ್ಲಿ H2SO4 ನ ಬಳಸ್ತಾರೆ. ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್ಗಳ ಒಂದು ತಯಾರಿಕೆಯಲ್ಲಿ ಕೂಡ ಈ ಒಂದು H2SO4 ನ ಬಳಸ್ತಾರೆ. ಕ್ಲಿಯರ್. ಎಸ್. ನೋಡಿ ಇಲ್ಲಿ ದ ಮ್ಯಾನುಫ್ಯಾಕ್ಚರ್ ಆಫ್ ಫರ್ಟಿಲೈಸರ್ಸ್, ಡೈಸ್, ಡ್ರಗ್ಸ್ ಅಂಡ್ ಎಕ್ಸ್ಪ್ಲೋಸಿವ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಂಡ್ ಇನ್ಆರ್ಗಾನಿಕ್ ಸಾಲ್ಟ್ಸ್, ಆಸಿಡ್ಸ್ ಆಸ್ ವೆಲ್ ಆಸ್ ಇನ್ ಪೆಟ್ರೋಲಿಯಂ ರಿಫೈನಿಂಗ್, ಮೆಟಲರ್ಜಿಕಲ್ ಪ್ರೊಸೆಸ್ ಎಲ್ಲ ಈ ಒಂದು H2SO4 ನ ಬಳಸ್ತಾರೆ. ಕ್ಲಿಯರ್. ಸೊ ಸಲ್ಫ್ಯೂರಿಕ್ ಆಸಿಡ್ ಇಸ್ called as a king of acids because it wide uses of chemical industry and laboratories. So ರಾಸಾಯನಿಕಗಳ ರಾಜ ಅಂತ ಕರೀತಾರೆ ಇದಕ್ಕೆ. ಯಾವುದಕ್ಕೆ, H2SO4. ರಾಸಾಯನಿಕಗಳ ರಾಜ ಅಂತ ಕರೀತಾರೆ. ಸೊ ಕಿಂಗ್ ಆಫ್ ಕೆಮಿಕಲ್ಸ್. ಸೊ ರಾಸಾಯನಿಕಗಳ ರಾಜ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ದಟ್ ಈಸ್ H2SO4 ನಮಗೆ ನೆನ್ಪಿಡಬೇಕು. ಕ್ಲಿಯರ್.
ಎಸ್. ನೆಕ್ಸ್ಟ್ ಆಸಿಡ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ನೈಟ್ರಿಕ್ ಆಸಿಡ್ ಆಗಿರುತ್ತೆ. ನೈಟ್ರಿಕ್ ಆಮ್ಲ HNO3 ಅಂತ ಕರಿತೀವಿ. ಸೊ ಈ ಒಂದು HNO3 ನ ಒಂದು ಯೂಸಸ್ ಏನು, ಎಲ್ಲೆಲ್ಲಿ ಬಳಸ್ತೀವಿ ಅಂತ ನೋಡಿ, ಅಮೋನಿಯಂ ನೈಟ್ರೇಟ್ ತಯಾರಿಸಲು ಬಳಸ್ತಾರೆ ಈ ಒಂದು HNO3 ನ. ಸುಗಂಧ ದ್ರವ್ಯ, ಬಣ್ಣಗಳು, ಪ್ಲಾಸ್ಟಿಕ್ಗಳು, ಗೊಬ್ಬರಗಳ ತಯಾರಿಕೆಯಲ್ಲಿ, ಔಷಧಿಗಳ ತಯಾರಿಕೆಯಲ್ಲಿ ಕೂಡ ಈ ಒಂದು ನೈಟ್ರಿಕ್ ಆಮ್ಲವನ್ನ ಬಳಸ್ತಾರೆ. ಸೊ ನೈಟ್ರಿಕ್ ಆಸಿಡ್ ಈಸ್ ಯೂಸ್ಡ್ ಫಾರ್ ಪ್ರೊಡಕ್ಷನ್ ಆಫ್ ಅಮೋನಿಯಂ ನೈಟ್ರೇಟ್, major component of fertilizers. It is also used for producing explosives like nitroglycerin and trinitro-toluene ಅಂತ ಕರಿತೀವಿ, ಅಥವಾ TNT ಅಂತ ಕರಿತೀವಿ. TNT trinitro-toluene ಅಂತ ಕರಿತೀವಿ. ಈ ಒಂದು TNT ನ ತಯಾರಿಕೆಯಲ್ಲೂ ಕೂಡ ಈ ಒಂದು HNO3 ನ ಬಳಸ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಅಕ್ವಾರಿಜಿಯಾ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಕ್ವಾರಿಜಿಯಾ ಅಂತ ಏನು ಅಂತ ನಮಗೆ ಕ್ವಶನ್ ಕೇಳ್ತಾರೆ. ನೋಡಿ, ಅಕ್ವಾರಿಜಿಯಾ ಏನನ್ನು ಒಳಗೊಂಡಿರುತ್ತೆ, ಯಾವುಗಳ ಮಿಶ್ರಣವಾಗಿರುತ್ತೆ ಅಂದ್ರೆ ನೋಡಿ, ಇಲ್ಲಿ HCl ಮತ್ತು HNO3 ಗಳ ಒಂದು ಮಿಶ್ರಣವಾಗಿರುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ನೈಟ್ರಿಕ್ ಆಮ್ಲದ ಒಂದು ಮಿಶ್ರಣವಾಗಿರುತ್ತೆ. ಎಷ್ಟು ರೇಷಿಯೋ ಅಂದ್ರೆ 3:1 ರೇಷಿಯೋ. HCl 3 ಇದ್ರೆ HNO3 1 ರೇಷಿಯೋದಲ್ಲಿರುತ್ತೆ. ಸೊ ಆ ಒಂದು ಮಿಕ್ಸರ್ಗೆ ನಾವೇನೇನು ಕರಿತೀವಿ, ಅಕ್ವಾರಿಜಿಯಾ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಒಂದು ಅಕ್ವಾರಿಜಿಯಾನ ಏನೇನು ಬಳಸ್ತೀವಿ, ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಚಿನ್ನ ಮತ್ತು ಪ್ಲಾಟಿನಂನಂತಹ ಬೆಲೆ ಬಾಳುವ ಲೋಹಗಳ ಮೇಲೆ ವಿನ್ಯಾಸವನ್ನು ಕೆತ್ತಲು ಈ ಒಂದು ಅಕ್ವಾರಿಜಿಯಾವನ್ನು ಬಳಸ್ತಾರೆ. ಚಿನ್ನ ಮತ್ತು ಪ್ಲಾಟಿನಂನಂತಹ ಉದಾತ್ತ ಲೋಹಗಳನ್ನು ಸಂಸ್ಕರಿಸಲು ಇದನ್ನ ಬಳಸ್ತಾರೆ. ಯಾವ್ದನ್ನ? ಈ ಒಂದು ಅಕ್ವಾರಿಜಿಯಾನ. ಕ್ಲಿಯರ್? ಸೊ ಈಗೇನು ಗೋಲ್ಡ್ ಇರುತ್ತೆ ಅಥವಾ ಒಂದು ಪ್ಲಾಟಿನಂ ಇರುತ್ತೆ, ಅದ್ರ ಮೇಲೆ ಏನಾದ್ರು ಡಿಸೈನ್ ಮಾಡಬೇಕು, ಅದಕ್ಕೆಲ್ಲ ಯಾವ್ದು ಬಳಸ್ತಾರೆ ಅಂದ್ರೆ ಈ ಒಂದು ಅಕ್ವಾರಿಜಿಯಾನ ಬಳಸ್ತಾರೆ. ಅಕ್ವಾರಿಜಿಯಾ ಇಸ್ ಎ ಮಿಕ್ಸ್ಚರ್ ಆಫ್ HCl and HNO3 in the 3:1 ratio. ಕ್ಲಿಯರ್? ನೋಡಿ, ಇಲ್ಲಿ ಇಟ್ ಇಸ್ ಎ ಮಿಕ್ಸ್ಚರ್ ಆಫ್ 3 parts of HCl and 1 part of HNO3. So it is used for refining the noble metals like gold and platinum. ಇದನ್ನ ನೋಬಲ್ ಮೆಟಲ್ಸ್ ಅಂತ ಕರಿತೀವಿ, ಗೋಲ್ಡ್ ಮತ್ತೆ ಪ್ಲಾಟಿನಂ. ಬೇರೆ ಯಾವ್ದ್ರ ಜೊತೆನೂ ಇದು ರಿಯಾಕ್ಟ್ ಆಗೋದಿಲ್ಲ, ಯಾವುದು? ಗೋಲ್ಡ್ ಮತ್ತೆ ಪ್ಲಾಟಿನಂ. ಸೊ ಗೋಲ್ಡ್ಗೆ ಏನಾದರೂ ಕಾಪರ್ ಸೇರಿಸಿದೀವಿ ಅಂತ ಹೇಳಿದ್ರೆ ಮತ್ತೆ ಅದು ರಿಯಾಕ್ಟ್ ಆಗುತ್ತೆ. ಬಟ್ ಪ್ಯೂರ್ ಗೋಲ್ಡ್ ಏನಾಗಿರುತ್ತೆ ಅದು ಯಾವ್ದ್ರ ಜೊತೆನೂ ರಿಯಾಕ್ಟ್ ಆಗುವುದಿಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಕಾರ್ಬೋನಿಕ್ ಆಮ್ಲ ಅಂತ ಕರಿತೀವಿ. ಕಾರ್ಬೋನಿಕ್ ಆಸಿಡ್ H2CO3 ಅಂತ ಕರಿತೀವಿ. ನೋಡಿ, ಕಾರ್ಬೋನೇಟೆಡ್ ನೀರು, ವೈನ್ ಮತ್ತು ಇತರ ಪಾನೀಯಗಳ ತಯಾರಿಕೆಯಲ್ಲಿ ಕಾರ್ಬೋನಿಕ್ ಆಮ್ಲದ ಬಳಕೆಯನ್ನು ಒಳಗೊಂಡಿದೆ. ಕ್ಲಿಯರ್? ಸೊ ಈ ಒಂದು ವೈನ್ ಮತ್ತೆ ಈ ತರ ಒಂದು ಕೂಲ್ ಡ್ರಿಂಕ್ಸ್ ಎಲ್ಲ ಹೇಳ್ತೀವಲ್ಲ, ಅವುಗಳ ಒಂದು ತಯಾರಿಕೆಯಲ್ಲಿ ಒಂದು ಕಾರ್ಬೋನಿಕ್ ಆಸಿಡ್ ನ ಬಳಸ್ತಾರೆ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನೋಡಿ, ಕೆಲವು ಇಂಪಾರ್ಟೆಂಟ್ ಆಸಿಡ್ಸ್ ಬಗ್ಗೆ ನೋಡೋಣ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಕಣ್ಣಿನ ಪ್ರಥಮ ಚಿಕಿತ್ಸೆಯಲ್ಲಿ ಬಳಸುವ ಆಮ್ಲ ಯಾವುದು? ಫಸ್ಟ್ ಏಡ್. ಕಣ್ಣಿಗೆ ಏನಾದ್ರು ಫಸ್ಟ್ ಏಡ್ ಮಾಡಬೇಕು ಅಂದ್ರೆ ಅಲ್ಲಿ ಬಳಸುವ ಒಂದು ಆಮ್ಲ ಯಾವುದು ಅಂದ್ರೆ ದಟ್ ಈಸ್ ಬೋರಿಕ್ ಆಸಿಡ್ ಅಂತ ಕರಿತೀವಿ, ಬೋರಿಕ್ ಆಮ್ಲ. ಕ್ಲಿಯರ್? ಸೊ ಕಲೆಗಳನ್ನು ತೆಗೆಯಲು, ಕ್ಲೀನಿಂಗ್ ಮಾಡ್ಲಿಕ್ಕೆ ಆಕ್ಸಾಲಿಕ್ ಆಮ್ಲನ ಬಳಸ್ತಾರೆ, ಆಕ್ಸಾಲಿಕ್ ಆಸಿಡ್ ನ ಬಳಸ್ತಾರಂತ. ಆಹಾರ ಸಂಸ್ಕರಣೆ ಮಾಡಲಿಕ್ಕೆ ಸಿಟ್ರಿಕ್ ಆಸಿಡ್ ನ ಬಳಸ್ತಾರೆ. ನೆಕ್ಸ್ಟ್, ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಯಾವ್ದು ಬರ್ತಾರೆ? ಟಾರ್ಟಾರಿಕ್ ಆಸಿಡ್ ನ ಬಳಸ್ತಾರೆ. ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಯಾವ್ದನ್ನ ಬಳಸ್ತಾರೆ? ಟಾರ್ಟಾರಿಕ್ ಆಸಿಡ್ ನ ಬಳಸ್ತಾರೆ. ತಿಳಿದಿರ್ಬೇಕು. ಕ್ಲಿಯರ್? ಎಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಆಸಿಡ್ಸ್. ನಾವು ನಿನ್ನೆ ಒಂದು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ತಿಳ್ಕೊಂಡಿದ್ವಿ, ಇವತ್ತು ಏನ್ ತಿಳ್ಕೊಂಡಿದ್ವಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದಲ್ಲ ಒಂದು ಕ್ವಶನ್ ಕೇಳ್ತಿರ್ತಾರೆ. ನಾವು ಕಮಿಂಗ್ ಟು ದ ಬೇಸಿಸ್, ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಸೊ ಏನು ಈ ಪ್ರತ್ಯಾಮ್ಲ ಅಂದ್ರೆ? ನಾವು ನಿನ್ನೆನೆ ತಿಳ್ಕೊಂಡಿದ್ವಿ ಆಸಿಡ್ಗೂ ಬೇಸ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ನಾವು ನಿನ್ನೆನೆ ತಿಳ್ಕೊಂಡಿದ್ವಲ್ಲ. ಯಾವ ವಸ್ತುಗಳು OH ಮೈನಸ್ ಅಯನ್ ಅನ್ನು ನೀಡುತ್ತೋ ಅದನ್ನ ನಾವೇನಂತ ಕರಿತೀವಿ? ಪ್ರತ್ಯಾಮ್ಲ ಅಂತ ಕರಿತೀವಿ. ಕಾಂಪೌಂಡ್ ವಿಚ್ ಗಿವ್ಸ್ OH ಮೈನಸ್ ಅಯನ್ ದಟ್ ವಿ ಆರ್ ಕಾಲ್ಡ್ ಆಸ್ ಬೇಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ನೋಡಿ, ಇಲ್ಲಿ ದ್ರಾವಣ ಸ್ಥಿತಿಯಲ್ಲಿದ್ದಾಗ ಹೈಡ್ರಾಕ್ಸೈಡ್ ಅಣುಗಳನ್ನು ಬಿಡುಗಡೆ ಮಾಡುವ ವಸ್ತುಗಳಿಗೆ ನಾವೇನೇನು ಕರಿತೀವಿ? ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಇಲ್ಲಿ NaOH ಅಲ್ಲಿ ಏನಾಗ್ತದೆ? Na+ ಸಿಗತ್ತೆ, ಪ್ಲಸ್ OH ಮೈನಸ್ ಸಿಗತ್ತೆ. ಹಾಗಾದ್ರೆ ಇದೊಂದು ಬೇಸ್ ಆಗಿರುತ್ತೆ. ಸೊ Na ಅನ್ನೋದು ಮೆಟಲ್ ಪಾರ್ಟ್ ಆಗಿರುತ್ತೆ, OH ಅನ್ನೋದು ಹೈಡ್ರಾಕ್ಸಿಲ್ ಪಾರ್ಟ್ ಆಗಿರುತ್ತೆ. ಸೊ ಮೆಟಲ್ ಅನ್ನೋದು ಲೋಹ ಭಾಗ, ಹೈಡ್ರಾಕ್ಸಿಲ್ ಅನ್ನೋದು OH ಅನ್ನೋದು ಹೈಡ್ರಾಕ್ಸಿಲ್ ಭಾಗ ಆಗಿರುತ್ತೆ. ಸೊ ಹಾಗಾದ್ರೆ ಒಂದು ಈಗ ತಾನೇ ನೋಡಿದ್ವಿ ಬೇಸಸ್ ಬಗ್ಗೆ. ಎಕ್ಸಾಂಪಲ್ NaOH, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಲ್ಲ, ಅದರ ಒಂದು ಯೂಸಸ್ ಏನು ನೋಡ್ತಾ ಹೋಗೋಣ. ಔಷಧಿಗಳು, ಕಾಗದ ತಯಾರಿಕೆಯಲ್ಲಿ ಬಳಸ್ತಾರೆ ಇದನ್ನ. ಪೆಟ್ರೋಲ್ ಶುದ್ಧೀಕರಣದಲ್ಲಿ ಬಳಸ್ತಾರೆ, ವೆರಿ ಇಂಪಾರ್ಟೆಂಟ್. ನೋಡಿ, ಪೆಟ್ರೋಲಿಯಂ ಶುದ್ಧೀಕರಣದಲ್ಲಿ ಬಳಸುವ ಒಂದು ಬೇಸ್ ಅಥವಾ ಪ್ರತ್ಯಾಮ್ಲ ಯಾವುದು ಅಂದ್ರೆ ದಟ್ ಈಸ್ ಪ್ರತ್ಯಾಮ್ಲ ಯಾವುದು ಅಂದ್ರೆ NaOH ಆಗಿರುತ್ತೆ. ಆಮ್ಲ ಯಾವುದು ಅಂದ್ರೆ ದಟ್ ಈಸ್ H2SO4 ಆಗುತ್ತೆ, ಸಲ್ಫ್ಯೂರಿಕ್ ಆಸಿಡ್. ಕ್ಲಿಯರ್?
ನೋಡಿ, ಪ್ಲಾಸ್ಟಿಕ್, ಬಟ್ಟೆ, ಸಾಬೂನುಗಳ ತಯಾರಿಕೆಯಲ್ಲಿ ಕೂಡ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ನ ಬಳಸ್ತಾರೆ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಪ್ರೊಡ್ಯೂಸ್ ಸೋಪ್ಸ್, ಪೇಪರ್ ಪ್ರೊಡಕ್ಷನ್, products that explodes, dyes and petroleum products. Other tasks that may use sodium hydroxide include processing of cotton fabric. Cotton fabric ಅಲ್ಲಿ ಕೂಡ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ನ ಬಳಸ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ, NH4OH ಅಂತ ಕರಿತೀವಿ, ಅಮೋನಿಯಂ ಹೈಡ್ರಾಕ್ಸೈಡ್. ಸೊ ಅಮೋನಿಯಂ ನೈಟ್ರೇಟ್ಗಳಂತಹ ಗೊಬ್ಬರಗಳ ಒಂದು ತಯಾರಿಕೆಯಲ್ಲಿ ಈ ಒಂದು ಅಮೋನಿಯಂ ಹೈಡ್ರಾಕ್ಸೈಡ್ ನ ಬಳಸ್ತಾರೆ. ಸೊ ನೈಲಾನ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ನೈಲಾನ್ ಅನ್ನೋದು ಸಿಂಥೆಟಿಕ್ ಮೆಟೀರಿಯಲ್ ಆಗಿರುತ್ತೆ. ಹಂಗಂದ್ರೆ ಏನು ಅಂತ ಒಂದು ಸಿಂಥೆಟಿಕ್ ಮೆಟೀರಿಯಲ್, ಸಂಶ್ಲೇಷಿತ ವಸ್ತುಗಳು ಅಂತ ಚಾಪ್ಟರ್ ಬರುತ್ತೆ. ವಿ ವಿಲ್ ಡಿಸ್ಕಸ್ ದಟ್. ಕ್ಲಿಯರ್? ಸೊ ಬಟ್ಟೆಗಳ ಮೇಲೆ ಉಂಟಾದ ಕಲೆಗಳನ್ನು ಅಳಿಸಲಿಕ್ಕೆ ಬಳಸ್ತಾರೆ ಇದನ್ನ. ನೆಕ್ಸ್ಟ್, ಇಟ್ ಈಸ್ ಯೂಸ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪ್ರಾಡಕ್ಟ್ಸ್ ಸಚ್ ಆಸ್ ಅಮೋನಿಯಂ ನೈಟ್ರೇಟ್, ಪ್ಲಾಸ್ಟಿಕ್ಸ್ ಅಂಡ್ ಕ್ಲೀನಿಂಗ್ ಏಜೆಂಟ್ಸ್, ಸ್ಯಾನಿಟೈಸರ್ಸ್, ಯೂಸ್ಡ್ ಆಸ್ ಎ ಕ್ಲೀನಿಂಗ್ ಏಜೆಂಟ್ ಆಸ್ ಸಚ್ ವಿಂಡೋ ಕ್ಲೀನಿಂಗ್ ಲಿಕ್ವಿಡ್ ಎಲ್ಲ, ವಿಂಡೋ ಎಲ್ಲ ಕ್ಲೀನ್ ಮಾಡ್ತೀವಲ್ಲ, ಸೊ ಆ ಒಂದು ವಿಂಡೋ ಕ್ಲೀನಿಂಗ್ ಅಲ್ಲಿ ಯಾವುದು ಬಳಸ್ತೀವಿ ಅಂದ್ರೆ ಅಮೋನಿಯಂ ಹೈಡ್ರಾಕ್ಸೈಡ್ ನ ಬಳಸ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ, CaOH ಟ್ವೈಸ್ ಅಂತ ಕರಿತೀವಿ. ಸೊ ಗೋಡೆಗೆ ಬಿಳಿ ಬಣ್ಣ ಹಚ್ಚಲು ಬಳಸ್ತಾರೆ. ಚೆಲುವೆ ಪುಡಿ ಅಥವಾ ಸಿಮೆಂಟ್ ಶಿಲೀಂಧ್ರ ನಾಶಕಗಳ ತಯಾರಿಕೆಯಲ್ಲಿ ಈ ಒಂದು ಬಳಸ್ತಾರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಅನೇಕ ಪ್ಲಾಸ್ಟಿಕ್ಗಳ ಉತ್ಪಾದನೆಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಘಟಕಾಂಶವಾಗಿ ಬಳಸ್ತಾರೆ. ಸೊ ಪ್ರಾಣಿಗಳ ಚರ್ಮದಿಂದ ತುಪ್ಪಳ ಅಥವಾ ಕೂದಲನ್ನು ಬೇರ್ಪಡಿಸಲು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಚರ್ಮದ ಉದ್ಯಮದಲ್ಲಿ ಬಳಸ್ತಾರೆ. ನೋಡಿ, ವೆರಿ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಸ್ ಯೂಸ್ಡ್ ಇನ್ ಲೆದರ್ ಇಂಡಸ್ಟ್ರಿ ಟು ಸಪರೇಟ್ ಫರ್ ಫ್ರಮ್ ದ ಅನಿಮಲ್ ಹೈಡ್. ಆ ಪ್ರಾಣಿಗಳಿಂದ ಕೂದಲು ಮತ್ತೆ ತುಪ್ಪಳವನ್ನು ಸಪರೇಟ್ ಮಾಡಲಿಕ್ಕೆ ಈ ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಬಳಸ್ತಾರೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಇಷ್ಟು ನಾವು ಈ ಒಂದು ಆಸಿಡ್ ಬೇಸಸ್ ಬಗ್ಗೆ ಆಯಿತು, ಆಸಿಡ್ಸ್ ಬಗ್ಗೆ ನೋಡಿದ್ವಿ. ಸೊ ನೌ ವಿಲ್ ಡಿಸ್ಕಸ್ ಸಮ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಈ ಒಂದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಥವಾ ತಟಸ್ಥೀಕರಣ ಒಂದು ಪ್ರಕ್ರಿಯೆಯಿಂದ ನಮಗೆ ಲವಣಾಂಶಗಳು ಬರುತ್ತೆ ಅಥವಾ ಸಾಲ್ಟ್ಸ್ ಸಿಗುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಪ್ರತ್ಯಾಮ್ಲಗಳು ಅಥವಾ ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಅನುಕ್ರಮ ಲವಣ ಮತ್ತು ನೀರಂಶವನ್ನು ಬಿಡುಗಡೆ ಮಾಡುತ್ತದೆ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ತಟಸ್ಥೀಕರಣ ಅಂತ ಕರಿತೀವಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. So a neutralization reaction can be defined as chemical reaction in which acid and base quantitatively react together to form salt and water as a product. Clear? ನೋಡಿ, ಇಲ್ಲಿ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್. ಸೊ ಇಲ್ಲೇನಿದೆ? HCl ಇದೆ, ಇಲ್ಲಿ NaOH ಇದೆ, NaCl ಸಿಗ್ತದೆ, ನಮಗೆ ಸಾಲ್ಟ್ ಸಿಗ್ತದೆ, ಮತ್ತೆ ಅದ್ರ ಜೊತೆಗೆ ವಾಟರ್ ರಿಲೀಸ್ ಆಗ್ತದೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ಒಂದು ಸ್ಲೈಡ್ ಇದೆ. ದೈನಂದಿನ ಜೀವನದಲ್ಲಿ ಬಳಸುವ ತಟಸ್ಥಿ ಪ್ರತಿಕ್ರಿಯೆ ಹೇಗಿರುತ್ತೆ, ಎಲ್ಲೆಲ್ಲಿ ಬಳಸ್ತೀವಿ ನಾವು, ವಾಟ್ ಈಸ್ ದ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಯೂಸ್ಡ್ ಇನ್ ಡೈಲಿ ಲೈಫ್ ಅಂತ ಹೇಳ್ತೀವಿ. ನೋಡಿ, ನಮಗೆ ಜೇನುಹುಳ ಕಚ್ಚಿದಾಗ ಅಥವಾ ಇರುವೆ ಕಚ್ಚಿದಾಗ ಅದಕ್ಕೆ ಚಿಕಿತ್ಸೆ ಮಾಡಲು, ಅಲ್ಲಿ ಇರುವೆ ಕಚ್ಚಿದಾಗ, ಜೇನುಹುಳ ಕಚ್ಚಿದಾಗ ಏನು ರಿಲೀಸ್ ಆಗುತ್ತೆ? ಆಸಿಡ್ ರಿಲೀಸ್ ಆಗುತ್ತೆ. ಯಾವ ಆಸಿಡ್ ಅಂತ ನಾವು ತಿಳ್ಕೊಂಡಿದೀವಿ? ದಟ್ ಈಸ್ ಫಾರ್ಮಿಕ್ ಆಸಿಡ್ ಅಥವಾ ಮೆಥನೋಯಿಕ್ ಆಸಿಡ್ ಅಂತ ಕರಿತೀವಿ. ಅದನ್ನ ಒಂದು ಆಸಿಡ್ ಇರುತ್ತೆ, ನಾವು ಅದಕ್ಕೆ ಬೇಸ್ ಆಗಿ ಅದನ್ನ ನ್ಯೂಟ್ರಲೈಸೇಷನ್ ಮಾಡಬೇಕು. ಸೊ ಬೇಸ್ ಆಗ್ಲಿಕ್ಕೆ ನಾವು ಬೇಸ್ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ, ನೋಡಿ, ಇಲ್ಲಿ ಬೇಕಿಂಗ್ ಪೌಡರ್ ಅಂತ ಬರುತ್ತೆ. ಬೇಕಿಂಗ್ ಪೌಡರ್, ಈ ಒಂದು ಬೇಕಿಂಗ್ ಪೌಡರ್ ಒಂದು ಬೇಸ್ ಆಗಿರುತ್ತೆ, ಇದನ್ನ ಬಳಸ್ತೀವಿ. ಅವಾಗ ಏನಾಗುತ್ತೆ? ಒಂದು ಬೇಸು ಮತ್ತೆ ಆಸಿಡ್ ಎರಡು ಸೇರಿ ನ್ಯೂಟ್ರಲೈಸ್ ಆಗುತ್ತೆ. ನಮಗೆ ಇದು ಪುರಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಟೂತ್ ಪೇಸ್ಟ್ ನಮ್ಮ ಬಾಯಿ ಬ್ಯಾಕ್ಟೀರಿಯಾದಿಂದ ಸೃಷ್ಟಿಸುವ ಆಮ್ಲವನ್ನು ತಟಸ್ಥಗೊಳಿಸುವ ಬೇಸ್ಗಳನ್ನು ಹೊಂದಿರುತ್ತೆ. ಟೂತ್ ಪೇಸ್ಟ್ ಅನ್ನೋದು ಒಂದು ಬೇಸ್ ಆಗಿರುತ್ತೆ. ನಮ್ಮ ಎದ್ದಿದ ತಕ್ಷಣ ಬಾಯಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ತುಂಬಾ ಸ್ಮೆಲ್ ಬರ್ತಿರುತ್ತೆ, ಬಿಕಾಸ್ ಅಲ್ಲೆಲ್ಲ ಒಂದು ಆಸಿಡ್ಸ್ ಇರುತ್ತೆ, ಬ್ಯಾಕ್ಟೀರಿಯಾಸ್ ಎಲ್ಲ ಮಾಡಿಬಿಟ್ಟು ಆಸಿಡ್ಸ್ ಆಗಿರುತ್ತೆ. ಸೊ ನಾವು ಟೂತ್ ಪೇಸ್ಟ್ ಮಾಡಿದಾಗ ಏನಾಗುತ್ತೆ? ಅದು ಆಸಿಡ್ ಮತ್ತೆ ಬೇಸು ರಿಯಾಕ್ಟ್ ಆಗ್ಬಿಟ್ಟು ನಮ್ಮ ಬಾಯಿನ ನ್ಯೂಟ್ರಲೈಸ್ ಮಾಡುತ್ತೆ. ಕ್ಲಿಯರ್? ಎಸ್. ನೋಡಿ, ಕೇಕ್ ಬಳಿಯಲು ಬೇಕಿಂಗ್ ಪೌಡರ್ ಅನ್ನು ಸಾಮಾನ್ಯವಾಗಿ ಬಳಸ್ತಾರೆ. ಸೊ ಇದೆಲ್ಲ ಯಾವುದು ಯೂಸಸ್ ಅಪ್ಪ ಅಂದ್ರೆ, ಸೊ ನ್ಯೂಟ್ರಲೈಸೇಷನ್ ಒಂದು ಅಪ್ಲಿಕೇಶನ್ಸ್ ಆಗಿರುತ್ತೆ. ಕ್ಲಿಯರ್? ಎಸ್. ನೋಡಿ, ಇಲ್ಲಿ bee stings, ant stings that are acidic in nature, baking powder is used to make neutralize. Clear? ಸೊ ಇದೆಲ್ಲ ಒಂದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಸಾಲ್ಟ್ಸ್ ನಮ್ಗೆ ಯಾವ ತರ ಸಿಗುತ್ತೆ ಅಂದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇಂದ ನಮಗೆ ಸಿಗುತ್ತೆ. ನೋಡಿ, ಆಮ್ಲ ಪ್ರತ್ಯಾಮ್ಲಗಳನ್ನು ತಟಸ್ಥೀಕರಣದಿಂದ ಉಂಟಾಗುವ ಸಂಯುಕ್ತಗಳೇ ಲವಣಗಳು. ಸೊ ಎಕ್ಸಾಂಪಲ್ ಏನ್ ಕೊಡ್ಬೋದು ನಾವು? NaCl ನ ಕೊಡ್ಬೋದು, ಕಾಮನ್ ಸಾಲ್ಟ್ ಅಂತ ಕರಿತೀವಿ, NaCl ಅಂತ ಕರಿತೀವಿ. ಸೊ ಇದನ್ನ ಅಡಿಗೆ ಉಪ್ಪು ಅಂತ ಕರಿತೀವಿ, ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ, NaCl ಅಂತ ಕೂಡ
ಕರಿತೀವಿ. ನೋಡಿ, ಸೋಡಿಯಂ ಕ್ಲೋರೈಡ್ ಇದು ವಿದ್ಯುತ್ ವಾಹಕವಾಗಿ ವರ್ತಿಸುತ್ತೆ. ಯಾಕಂದ್ರೆ Na+ ಚಾರ್ಜಸ್ ರಿಲೀಸ್ ಆಗುತ್ತೆ ಇಲ್ಲಿ, Cl-. ನಮ್ಮ ದೇಹಕ್ಕೆ ಇದು ಅಗತ್ಯವಾಗಿದೆ. ಕುಂಬಾರಿಕೆಯಲ್ಲಿ ಬಳಸ್ತಾರೆ. ಮೀನು, ಮಾಂಸ, ಉಪ್ಪಿನಕಾಯಿಗಳ ಒಂದು ಸಂಸ್ಕರಣೆಯಲ್ಲಿ ಇದನ್ನ ಬಳಸ್ತಾರೆ. ಗಾಜಿನ ತಯಾರಿಕೆಯಲ್ಲಿ ಕೂಡ ಈ ಒಂದು NaCl ನ ಬಳಸ್ತಾರಂತೆ. ಕ್ಲೋರಿನ್, ಹೈಡ್ರೋಕ್ಲೋರಿಕ್ ಆಮ್ಲ, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಬೈಕಾರ್ಬೋನೇಟ್ಗಳ ತಯಾರಿಕೆಯಲ್ಲಿ ಈ ಒಂದು NaCl ನ ಬಳಸ್ತಾರೆ. ನೋಡಿ, ಕುಕಿಂಗ್ ಫುಡ್, ಪ್ರಿಸರ್ವೇಟಿವ್, ಪಿಕಲ್ ಅಂಡ್ ಲಾರ್ಜ್ ನಂಬರ್ ಆಫ್ ಯೂಸ್ಫುಲ್ ಕೆಮಿಕಲ್ ಇಂಡಸ್ಟ್ರೀಸ್ ಸಚ್ ಆಸ್ ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕಾರ್ಬೋನೇಟ್ ಅಂಡ್ ಬೇಕಿಂಗ್ ಸೋಡಾ, ಇವುಗಳ ತಯಾರಿಕೆಯಲ್ಲಿ ಎಲ್ಲ ಯಾವ್ದನ್ನ ಬಳಸ್ತಾರೆ ಅಂದ್ರೆ ದಟ್ ಈಸ್ NaCl ಆಗಿರುತ್ತೆ. ಕ್ಲಿಯರ್? ಎಸ್. ನೋಡಿ, ಈ ತರ ಒಂದು ಐಸ್ ಕ್ರೀಮ್ಸ್ ನೀವು ತಿಂದಿರ್ಬೋದು ಊರಲ್ಲಿದ್ದಾಗ, ಹಳ್ಳಿಗಳಲ್ಲಿ ಇದನ್ನ ತಿಂದಿರ್ತೀರ. ಸೊ 90s ಕಿಡ್ಸ್ಗೆಲ್ಲ ಇದೆಲ್ಲ ಗೊತ್ತಿರುತ್ತೆ. ಕ್ಲಿಯರ್? ಅಫ್ಕೋರ್ಸ್ ಈಗಿನ ಒಂದು ಜನರೇಷನ್ಸ್ ಗೊತ್ತಿರುತ್ತೆ, ಬಟ್ ಮೋಸ್ಟ್ ಆಫ್ 90 ಕಿಡ್ಸ್ಗೆ ಇದು ಫೇವ್ರೇಟ್ ಆಗಿರುತ್ತೆ. ಸೊ ಇದು ಸಾಲ್ಟ್ ಈಸ್ ಆಡೆಡ್ ಟು ಐಸ್ ಕ್ರೀಮ್. ಇನ್ನು ಒಂದು ಐಸ್ ಕ್ರೀಮ್ ತಗೊಂಡಾಗ ಅದ್ರ ಮೇಲೆ ಒಂದು ಸಾಲ್ಟ್ ಲೇಯರ್ ಅನ್ನೋದು ಇರುತ್ತೆ. ಸೊ ಯಾಕೆ ಒಂದು ಸಾಲ್ಟ್ ಲೇಯರ್ ಇರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಐಸ್ನ ತಗೊಂಡ್ಬಂದಿದ್ದೀವಿ, ಮಾರೋನು ಐಸ್ನ ತಗೊಬಂದಿದ್ದಾನೆ, ತುಂಬಾ ಬಿಸಿಲಿರುತ್ತೆ ಬೇಸಿಗೆ ಕಾಲದಲ್ಲಿ, ಮ್ಯಾಕ್ಸಿಮಮ್ ಸಮ್ಮರ್ ಹಾಲಿಡೇಸ್ ಯಾವಾಗ ಬರುತ್ತೋ ಅವಾಗೆ ಒಂದು ಐಸ್ ಕ್ರೀಮ್ ಸೇಲ್ ಅನ್ನೋದು ಜಾಸ್ತಿ ಆಗುತ್ತೆ, ಊರಲ್ಲೆಲ್ಲ ಬರ್ತಿರ್ತಾರೆ. ಸೊ ಆ ಊರಲ್ಲಿ ಬಂದಾಗ ಏನಾಗುತ್ತೆ, ಅವ್ರು ತುಂಬಾ ಬಿಸಿಲಿರುತ್ತೆ, ಬೇಗ ಕರ್ಗೋಗುತ್ತೆ. ಸೊ ಆ ಒಂದು ಬೇಗ ಒಂದು ಕರ್ಗೋಗನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ನಾವು ಒಂದು ಸಾಲ್ಟ್ ಲೇಯರ್ ಅನ್ನ ಒಂದು ಅಪ್ಲೈ ಮಾಡಿರ್ತಾರೆ ಅದಕ್ಕೆ. ಕ್ಲಿಯರ್? ಸೊ ನೋಡಿ, ಇಲ್ಲಿ ಸಾಲ್ಟ್ ಈಸ್ ಆಡೆಡ್ ಟು ಐಸ್ ಕ್ರೀಮ್ ಟು ಡಿಕ್ರೀಸ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಕ್ರೀಮ್. ಕ್ಲಿಯರ್? ಸೊ ಐಸ್ ಕ್ರೀಮ್ ಕರಗುವ ಬಿಂದುವನ್ನು ಕಡಿಮೆ ಮಾಡ್ಲಿಕ್ಕೆ ಇದನ್ನ ಬಳಸಿರ್ತಾರೆ. ಯಾವ್ದನ್ನ, ಒಂದು ಸಾಲ್ಟ್ ಲೇಯರ್ನ ಮಾಡಿರ್ತಾರೆ. ಯಾವ್ದಕ್ಕೆ? ಒಂದು ಐಸ್ ಕ್ರೀಮ್ ಕ್ಯಾಂಡಿಗೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬೇಸ್ ಯಾವ್ದಪ್ಪ ಅಂದ್ರೆ, ಸಾಲ್ಟ್ ಯಾವ್ದಪ್ಪ ಅಂದ್ರೆ ಕುಕ್ಕಿಂಗ್ ಸೋಡಾ ಅಂತ ಕರಿತೀವಿ, ಅಥವಾ ಅಡಿಗೆ ಸೋಡಾ ಅಂತ ಕರಿತೀವಿ, NaHCO3 ಅಂತ ಕರಿತೀವಿ. ಸೊ ಇದನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರೆ, ಬ್ರೆಡ್ ಮತ್ತು ಬೇಕರಿಗಳ ತಯಾರಿಕೆಯಲ್ಲಿ, ಬೇಕರಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಅಗ್ನಿಶಾಮಕವಾಗಿ ಬಳಸ್ತಾರೆ. ಕ್ಲಿಯರ್? ಸೊ ಜಿರಳೆಗಳನ್ನು ಕೊಲ್ಲಲು, ಶಿಲೀಂಧ್ರ ಬೆಳವಣಿಗೆಯನ್ನು ನಿಯಂತ್ರಿಸಲು ಕೀಟನಾಶಕವಾಗಿ ಇದನ್ನ ಬಳಸ್ತಾರೆ. ಇದನ್ನು ಸೋಂಕು ನಿವಾರಕವಾಗಿ ಬಳಸಲಾಗುತ್ತೆ. ಇದನ್ನು ಅಡುಗೆ ಮನೆಯಲ್ಲಿ ವಿಶೇಷವಾಗಿ ಆಹಾರ ಪದಾರ್ಥಗಳನ್ನು ತಯಾರಿಸಲಿಕ್ಕೆ ಬಳಸ್ತಾರೆ. ನೋಡಿ, ವೆರಿ ಇಂಪಾರ್ಟೆಂಟ್, ಕೀಮೋಥೆರಪಿ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟಲು ಅಭಿಧಮನಿ ಮೂಲಕ ಚುಚ್ಚುಮದ್ದನ್ನು ಮಾಡಲು ಇದನ್ನು ಔಷಧಿಯಲ್ಲಿ ಬಳಸ್ತಾರೆ. ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳಿಂದ ಅಡಿಗೆ ಉತ್ಪನ್ನಗಳನ್ನು ತೊಳೆಯಲು ಕೂಡ ಈ ಒಂದು NaHCO3ನ ಬಳಸ್ತಾರೆ, ಕುಕಿಂಗ್ ಸೋಡಾನ ಬಳಸ್ತಾರೆ. ಕ್ಲಿಯರ್? ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರಿತೀವಿ, ಸೋಡಿಯಂ ಬೈಕಾರ್ಬೋನೇಟ್. ಬೈ ಮೀನ್ಸ್ ಬೈಕಾರ್ಬೋನೇಟ್ ಬೇಕಿಂಗ್ ಸೋಡಾ ಆರ್ ಕುಕಿಂಗ್ ಸೋಡಾ. Pest control to kill cockroaches, fungal growth to control fungal growth will use this sodium bicarbonate. Disinfectant ಅಂತ ಕರಿತೀವಿ. ಕ್ಲಿಯರ್? ಸೊ ಕುಕಿಂಗ್ ಎಸೆನ್ಷಿಯಲ್ ಬೇಕ್ ಫುಡ್ ಐಟಮ್ಸ್, ಬೇಕರಿ ಐಟಮ್ಸ್ ಕುಕ್ ಮಾಡಲಿಕ್ಕೆ ಬಳಸ್ತೀವಿ. ನೆಕ್ಸ್ಟ್ ಸೈಡ್ ಎಫೆಕ್ಟ್. ನೋಡಿ, ಇಲ್ಲಿ ಮೆಡಿಸಿನ್ ಟು ಇಂಜೆಕ್ಟ್ ಇಂಟ್ರಾವೇನಿಯಸ್ಲಿ ಟು ಪ್ರಿಸರ್ವೇಷನ್ ಆಫ್ ಕೀಮೋಥೆರಪಿ ಸೈಡ್ ಎಫೆಕ್ಟ್. ನಾವು ಇಲ್ಲಿ ತಿಳ್ಕೊಂಡಿದ್ವಿ, ಕೀಮೋಥೆರಪಿಯಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದ್ರೆ ಅವುಗಳನ್ನ ಅವಾಯ್ಡ್ ಮಾಡಲಿಕ್ಕೆ ಇದನ್ನ ಬಳಸ್ತೀವಿ. ಇಟ್ ಈಸ್ ಯೂಸ್ಡ್ ಇನ್ ವಾಶ್ ಕಿಚನ್ ಪ್ರಾಡಕ್ಟ್ಸ್ ಡ್ಯೂ ಟು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್. ಇಟ್ ಇಸ್ ಕ್ಲೀನ್ ಟೀತ್ ಅಂಡ್ ಮೌತ್ ಕ್ಲೀನ್ ಮಾಡುತ್ತೆ, ಫ್ರೆಶ್ ಆಗಿ ಇಡುತ್ತೆ. ಯಾವುದು? ಇದು ಸೋಡಿಯಂ ಬೈಕಾರ್ಬೋನೇಟ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಸೋಡಿಯಂ ಕಾರ್ಬೋನೇಟ್ ಅಂತ ಇದೆ, Na2CO3 ಅಂತ ಕರಿತೀವಿ. ಸೊ ಮ್ಯಾನುಫ್ಯಾಕ್ಚರ್ ಆಫ್ ಡಿಟರ್ಜೆಂಟ್, ಸೋಪ್ಸ್ ಅಂಡ್ ಪೇಪರ್ಸ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಇದನ್ನಕ್ಕೆ ವಾಷಿಂಗ್ ಸೋಡಾ ಅಂತ ಕರಿತೀವಿ, ವಾಷಿಂಗ್ ಸೋಡಾ. ಅಂಡ್ ಆಲ್ಸೋ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ವಾಟರ್ ಗ್ಲಾಸ್ ಆರ್ ಸೋಡಿಯಂ ಸಿಲಿಕೇಟ್, ಬೋರಾಕ್ಸ್, ಸೋಡಿಯಂ ಫಾಸ್ಫೇಟ್. ಒಂದು ಗ್ಲಾಸ್ ಅಥವಾ ಗಾಜುಗಳ ತಯಾರಿಕೆಯಲ್ಲಿ ಈ ಒಂದು ಇದನ್ನ ಸಾಲ್ಟ್ನ ಬಳಸ್ತಾರೆ. ಇಟ್ ಈಸ್ ಯೂಸ್ಡ್ ಆಸ್ ಎ ವೆಟ್ಟಿಂಗ್ ಏಜೆಂಟ್ ಇನ್ ದ ಬ್ರಿಕ್ ಇಂಡಸ್ಟ್ರಿ. ಕ್ಲಿಯರ್? ಸೊ ನೆಕ್ಸ್ಟ್, ಇಟ್ ಈಸ್ ಯೂಸ್ಡ್ ಇನ್ ದ foaming agent in toothpaste. It is used as a water softener, hard water which consists of magnesium and calcium iron precipitated by carbonate. ನೋಡಿ, ವೆರಿ ಇಂಪಾರ್ಟೆಂಟ್, ಇದನ್ನ ಸೋಡಿಯಂ ವಾಷಿಂಗ್ ಸೋಡಾ ಅಂತ ಕರೀತಾರೆ. ಸೋಡಿಯಂ ಕಾರ್ಬೋನೇಟ್ನ ಏನಂತ ಕರೀತಾರೆ ಅಂದ್ರೆ ವಾಷಿಂಗ್ ಸೋಡಾ ಅಂತ ಕರೀತಾರೆ. ಸೊ ಬಟ್ಟೆಗಳನ್ನು ಶುಚಿಗೊಳಿಸಲು ಬಳಸ್ತಾರೆ. ಪೆಟ್ರೋಲಿಯಂ ಅನ್ನು ಸಂಸ್ಕರಿಸಲು ಬಳಸ್ತಾರೆ. ನೋಡಿ, ಪೆಟ್ರೋಲಿಯಂ ಅನ್ನು ಸಂಸ್ಕರಿಸಲು ಬಳಸುವ ಒಂದು ಆಸಿಡ್ ಏನು ಅಂದ್ರೆ H2SO4, ಬೇಸ್ ಯಾವುದು ಅಂದ್ರೆ NaOH, ಸಾಲ್ಟ್ ಯಾವುದು ಅಂದ್ರೆ ದಟ್ ಈಸ್ Na2CO3 ಆಗಿರುತ್ತೆ. ಗಾಜುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಇದನ್ನ ಬಳಸ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ, ಚೆಲುವೆ ಪುಡಿ ಅಂತ ಕರಿತೀವಿ, ಬ್ಲೀಚಿಂಗ್ ಪೌಡರ್.
ಸೊ ಫಾರ್ಮುಲಾ ಇನ್ನು ಬ್ಲೀಚಿಂಗ್ ಪೌಡರ್ದು CaO Cl2 ಆಗಿರುತ್ತೆ. CaO Cl2 ಆಗಿರುತ್ತೆ. ಸೊ ಇದನ್ನೆಲ್ಲ ಬಳಸ್ತೀವಿ ಅಂದ್ರೆ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಬಳಸ್ತಾರೆ. ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪನ್ನು ನೀಡಲು ಬಳಸ್ತಾರೆ. ಸೊ ನೋಡಿ, ಇಲ್ಲಿ ಒಂದು ಪೇಪರ್ ಇರುತ್ತೆ. ಒಂದು ಪೇಪರು ಸ್ವಲ್ಪ ದಿನ ಆಗಿದ ತಕ್ಷಣ ಇಟ್ ಬಿಕಮ್ಸ್ ಯೆಲ್ಲೋ. ಯಾಕೆ ಒಂದು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಅಂದ್ರೆ ಅದರಲ್ಲಿ ಲಿಗ್ನಿನ್ ಇರುತ್ತೆ. ಕ್ಲಿಯರ್? ಅದು ಪೇಪರ್ ಏನಾದ್ರು ಅಥವಾ ಒಂದು ಪೇಪರ್ ತಯಾರು ಮಾಡುವ ಒಂದು ಪಲ್ಪ್ ಇರುತ್ತಲ್ಲ, ಪಲ್ಪಿಂದ ತಯಾರು ಮಾಡ್ತಾರೆ. ಮರದ ಒಂದು ಇದರಿಂದ ಪಲ್ಪಿಂದ ಪ್ರಿಪೇರ್ ಮಾಡ್ತಾರೆ ಪೇಪರ್ನ. ಆ ಪೇಪರ್ ತುಂಬಾ ಬ್ಲೀಚ್ ಆಗಿದ್ರೆ, ತುಂಬಾ ನಾವು ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡಿ ಅದನ್ನ ತುಂಬಾ ವೈಟ್ ಆಗ್ಲಿಕ್ಕೆ ಮಾಡಿದ್ರೆ ಅದರಲ್ಲಿ ಲಿಗ್ನಿನ್ ಕಡಿಮೆ ಇರುತ್ತೆ. ಸೊ ಅದು ಬೇಗ ಯೆಲ್ಲೋ ಕಲರ್ಗೆ ಟರ್ನ್ ಆಗೋದಿಲ್ಲ. ಸೊ ಯಾವುದನ್ನ ಕಡಿಮೆ ಬ್ಲೀಚ್ ಮಾಡಿರ್ತೀವಿ, ಕ್ವಾಲಿಟಿ ಕಡಿಮೆ ಇರುತ್ತೆ, ಆ ಒಂದು ಪೇಪರಲ್ಲಿ ಲಿಗ್ನಿನ್ ಅಂಶ ಜಾಸ್ತಿ ಇರುತ್ತೆ. ಯಾವಾಗ ಲಿಗ್ನಿನ್ ಅಂಶ ಜಾಸ್ತಿ ಇರುತ್ತೋ ಆ ಒಂದು ಲಿಗ್ನಿನ್ ಏನಾಗುತ್ತೆ, ಅಟ್ಮಾಸ್ಫಿಯರ್ ಏರ್ ಅಲ್ಲಿ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಅದು ಯೆಲ್ಲೋ ಕಲರ್ ಆಗಿ ಫಾರ್ಮೇಶನ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲಿಯರ್? ನೋಡಿ, ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣವಾಗಿ ಬಳಸ್ತಾರೆ, ಆಕ್ಸಿಡೈಸಿಂಗ್ ಆಗಿ ಬಳಸ್ತಾರೆ. ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ನಾರಿಗೆ ಬಿಳುಪು ನೀಡಲು ಬಳಸ್ತಾರೆ. ಅಂದ್ರೆ ವೈಟ್ ಕಲರ್ ನೀಡಲಿಕ್ಕೆ ಹತ್ತಿ ಮತ್ತೆ ನಾರಿಗೆ ಇದನ್ನ ಬಳಸ್ತಾರೆ, ಬ್ಲೀಚ್ ಮಾಡ್ತಾರೆ. ಕ್ಲಿಯರ್? ಇಟ್ ಈಸ್ ಯೂಸ್ಡ್ ಫಾರ್ ಬ್ಲೀಚಿಂಗ್ ಡರ್ಟಿ ಕ್ಲಾತ್ಸ್ ಅಂಡ್ laundry and as a bleaching agent for cotton and linen in the textile industry. Clear? So strong oxidizing agent ಆಗಿ ಬಳಸ್ತಾರೆ ಇದನ್ನ. ಸೊ ಇವೆಲ್ಲ ಯೂಸಸ್ ಯಾವ್ದಿರುತ್ತೆ ಅಂದ್ರೆ ಈ ಒಂದು ಚೆಲುವೆ ಪುಡಿಯಾದ ಬ್ಲೀಚಿಂಗ್ ಪೌಡರ್ನ ಯೂಸಸ್ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, POP ಅಂತ ಕರಿತೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಿಳಿ ಬಣ್ಣದ ಪುಡಿ ಆಗಿರುತ್ತೆ, ವೈಟ್ ಕಲರ್ಡ್ ಪೌಡರ್. ಸೊ ಇದು ಏನ್ರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಜಿಪ್ಸಮ್ ನಿಂದ ಮಾಡಲ್ಪಟ್ಟಿದೆ. ಪ್ಲಾಸ್ಟರ್ ತನ್ನ ಹೆಸರನ್ನು ಪಡೆಯುತ್ತದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತನ್ನ ಹೆಸರನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಪಡೆಯುತ್ತೆ. ಯಾಕೆಂದ್ರೆ ಅದರ ಮುಖ್ಯ ಘಟಕವಾದ ಜಿಪ್ಸಮ್ ಪ್ಯಾರಿಸ್ ನಲ್ಲಿ ಹೇರಳವಾಗಿ ದೊರೆಯುತ್ತೆ. ನೋಡಿ, ದ ಪ್ಲಾಸ್ಟರ್ ಗೆಟ್ಸ್ ಇಟ್ಸ್ ನೇಮ್ ಬಿಕಾಸ್ ಇಟ್ಸ್ ಮೈನ್ ಇಂಗ್ರೀಡಿಯೆಂಟ್ ಜಿಪ್ಸಮ್ ಇಸ್ ಫೌಂಡ್ ಅಬಂಡೆಂಟ್ಲಿ ಇನ್ ಪ್ಯಾರಿಸ್. ಪ್ಯಾರಿಸ್ ಅಲ್ಲಿ ಯಥೇಚ್ಛವಾಗಿ ಜಿಪ್ಸಮ್ ಸಿಗುತ್ತೆ. ಸೊ ಅದಕ್ಕೆ ಇದನ್ನ ಏನಂತ ಕರಿತೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ, POP. ನೀವು ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡುವಾಗೆಲ್ಲ ನೋಡಿರ್ಬೋದು, ಒಂದು POP ಅಂತ ಕರಿತೀವಿ. POP ಮಾಡಿಸ್ಬೇಕು ಅಂತ ಹೇಳ್ತಿರ್ತಾರ. ಸೊ ಆ POP ಏನಿಲ್ಲ, ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರುತ್ತೆ. ನೋಡಿ, ಬಿಳಿ ಪುಡಿಯನ್ನು ನೀರಿನೊಂದಿಗೆ ಬೆರೆಸಿದಾಗ ಪೇಸ್ಟ್ ಅನ್ನು ರೂಪಿಸುತ್ತದೆ, ಒಣಗಿಸಿದಾಗ ಅದು ಘನ ರಚನೆಗಳಾಗಿ ಗಟ್ಟಿಯಾಗುತ್ತೆ. ಹೀಗಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಅಚ್ಚುಗಳ ತಯಾರಿಕೆಯಲ್ಲಿ ಕೂಡ ಇದನ್ನ ಬಳಸ್ತಾರೆ, ಮೌಲ್ಡಿಂಗ್ ಅಲ್ಲಿ ಕೂಡ ಇದನ್ನ ಬಳಸ್ತಾರೆ. ನಮ್ಗೆ ಏನಾದ್ರು ಕೈ ಮುರಿದು ಹೋಗಿದ್ರೆ, ಸೊ ಮಾಮೂಲಿ ಮೌಲ್ಡ್ ಮಾಡ್ಲಿಕ್ಕಿದ್ರೆ ಎಲ್ಲ ಬಳಸ್ತಾರೆ ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕ್ಲಿಯರ್? ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಯೂಸಸ್ ಏನು ಹಾಗಾದ್ರೆ ನೋಡಿ, ಇಲ್ಲಿ ಇದನ್ನು ಅಟಿಕೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಗೋಡೆಗಳಿಗೆ ನುಣುಪಾದ ಮೇಲ್ಮೈಯನ್ನು ನೀಡಲು ಇದನ್ನ ಬಳಸ್ತಾರೆ, ಕೃತಕ ಹಲ್ಲುಗಳ ತಯಾರಿಕೆಯಲ್ಲಿ ಕೂಡ ಇದನ್ನ ಬಳಸ್ತಾರೆ, ಮೂಳೆ ವೈದ್ಯರು ಮುರಿದ ಮೂಳೆಯನ್ನು ಸರಿಪಡಿಸಲು ಬಳಸ್ತಾರೆ, ಕಟ್ಟಡಗಳ ಒಳಭಾಗದಲ್ಲಿ ಇಂಟೀರಿಯರ್ ಮಾಡ್ಲಿಕ್ಕೆ ಇದನ್ನ ಬಳಸ್ತಾರೆ. ಕ್ಲಿಯರ್? ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡ್ಲಿಕ್ಕೆ ಇದನ್ನ ಬಳಸ್ತಾರೆ. ಯಾವುದನ್ನ? ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕ್ಲಿಯರ್? ನಮ್ಗೇನಾದ್ರು ಮೂಳೆ ಮುರಿದೋಗಿದ್ರೆ, ನಮ್ಗೇನಾದ್ರು ಹಲ್ಲು ಮುರಿದೋಗಿದ್ರೆ ಅದನ್ನ ಒಂದು ಮಾಡಿ ಸರಿ ಮಾಡ್ಲಿಕ್ಕೆ, ಕೃತಕ ಹಲ್ಲನ್ನ ಹಾಕ್ಲಿಕ್ಕೆ ಇದನ್ನೆಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಬಳಸ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಸಿಲ್ವರ್ ನೈಟ್ರೇಟ್ ಅಂತ ಕರಿತೀವಿ. ಸಿಲ್ವರ್ ನೈಟ್ರೇಟ್ AgNO3 ಅಂತ ಕರಿತೀವಿ. ಸಿಲ್ವರ್ ನೈಟ್ರೇಟ್ ಅನ್ನು ಛಾಯಾಗ್ರಹಣದ ಚಿತ್ರಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬಳಸ್ತಾರೆ. ನಂಜು ನಿರೋಧಕ ಗುಣದಿಂದಾಗಿ ಚರ್ಮದ ಮೇಲೆ ಗಾಯಗಳ ಚಿಕಿತ್ಸೆಯನ್ನು ನೀಡಲು ಇದನ್ನ ಬಳಸ್ತಾರೆ. ಸೊ ಸಿಲ್ವರ್ ನೈಟ್ರೇಟ್ ಈಸ್ ಯೂಸ್ಡ್ ಇನ್ ಡೆವಲಪಿಂಗ್ ಫೋಟೋಗ್ರಾಫಿಕ್ ಫಿಲ್ಮ್ಸ್, ಯೂಸ್ಡ್ ಟು ಟ್ರೀಟ್ wounds ಆನ್ ದ ಸ್ಕಿನ್ ಡ್ಯೂ ಟು ಆಂಟಿಸೆಪ್ಟಿಕ್ ಪ್ರಾಪರ್ಟಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಪೊಟ್ಯಾಶ್ ಆಲಮ್ ಅಂತ ಹೇಳ್ತೀವಿ. ಪೊಟ್ಯಾಶ್ ಆಲಮ್ ಅನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ, ವಾಟರ್ ಪ್ಯೂರಿಫಿಕೇಶನ್ ಅಂಡ್ ಲೆದರ್ ಟ್ಯಾನಿಂಗ್, ಡೈಯಿಂಗ್, ಫೈರ್ ಪ್ರೂಫ್ ಟೆಕ್ಸ್ಟೈಲ್ಸ್ ಅಲ್ಲೆಲ್ಲ ಇದನ್ನ ಪೊಟ್ಯಾಶ್ ಆಲಮ್ನ ಬಳಸ್ತಾರೆ. ನೆಕ್ಸ್ಟ್ ನೋಡಿ, ಪೊಟ್ಯಾಷಿಯಂ ನೈಟ್ರೇಟ್ KNO3 ಅಂತ ಕರಿತೀವಿ. ಗಾಜು, ಗೊಬ್ಬರ, ತಂಪು ಕಾರಕಗಳ ಕಾರ್ಖಾನೆಯಲ್ಲಿ ಬಳಸ್ತಾರೆ. ತುಪಾಕಿ ಮದ್ದುಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಮ್ಯಾನುಫ್ಯಾಕ್ಚರ್ ಆಫ್ ಫರ್ಟಿಲೈಸರ್, ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕೂಡ ಈ ಒಂದು ಪೊಟ್ಯಾಷಿಯಂ ನೈಟ್ರೇಟ್ ನ ಬಳಸ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಕಾಪರ್ ಸಲ್ಫೇಟ್ ಅನ್ನು ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಶಿಲೀಂಧ್ರ ನಾಶಕವಾಗಿ ಬಳಸ್ತಾರೆ, ಬಣ್ಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಅನಿಮಿಯಾ ಪರೀಕ್ಷಿಸಲಿಕ್ಕೆ ಈ ಒಂದು ಕಾಪರ್ ಸಲ್ಫೇಟ್ ನ ಬಳಸ್ತಾರೆ. ಕ್ಲಿಯರ್? ನೋಡಿ, ಟೆಸ್ಟ್ ಬ್ಲಡ್ ಸ್ಯಾಂಪಲ್ಸ್, ಡಿಸೀಸ್ ಲೈಕ್ ಅನಿಮಿಯಾನ ಟೆಸ್ಟ್ ಮಾಡಲಿಕ್ಕೆ, ಬ್ಲಡ್ ಸ್ಯಾಂಪಲ್ನ ಟೆಸ್ಟ್ ಮಾಡಲಿಕ್ಕೆ ಕಾಪರ್ ಸಲ್ಫೇಟ್ನ ಬಳಸ್ತಾರೆ. ಸೊ ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಡೆಕೋರೇಟಿವ್ ಸಿನ್ಸ್ ಇಟ್ ಕ್ಯಾನ್ ಆಡ್ ಕಲರ್ ಟು ಸಿಮೆಂಟ್
ceramics and other metal as well. Clear? Yes, ನೋಡಿ ಫ್ರೆಂಡ್, ದಿಸ್ ಇಸ್ ಆಲ್ ಅಬೌಟ್ ಆಸಿಡ್ ಬೇಸಸ್ ಕ್ಲಾಸ್ ಆಗಿರುತ್ತೆ. ಸೊ ಆಸಿಡ್ ಬೇಸಸ್ ಮತ್ತು ಸಾಲ್ಟ್ನ ಕ್ಲಾಸಸ್ ಆಗಿರುತ್ತೆ. ಸೊ ಇಷ್ಟು ನಾವೇನು ಡಿಸ್ಕಸ್ ಮಾಡಿದೀವಿ, ಇದರಲ್ಲಿ ಮ್ಯಾಕ್ಸಿಮಮ್ ಏನಂದರೆ ಒಂದು ಯಾವ ಆ್ಯಸಿಡಲ್ಲಿ ಯಾವುದಿದೆ, ಸೊ ಒಂದು ಯೂಸಸ್ ಏನು, ಆ್ಯಸಿಡ್ಗಳ ಯೂಸಸ್ ಏನು, ಬೇಸ್ನ ಒಂದು ಯೂಸಸ್ ಏನು, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಏನು, ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. Please do subscribe this channel. We'll get the more videos. Clear? So next class ಅಲ್ಲಿ ನೆಕ್ಸ್ಟ್ ಚಾಪ್ಟರ್ ಇಂದ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.